ಕಾರ್ಯದರ್ಶಿ ಬಗ್ಗೆ ಎಂಎಲ್ಸಿ ಎನ್ ರವಿನಾರ ಹೇಳಿಕೆ ವಿಚಾರವಾಗಿ ಈಗಾಗಲೇ ಇದು ಸಾಕಷ್ಟು ವಿವಾದ ಆಗಿದೆ. ದೂರು ಕೊಟ್ಟಿದ್ದಾರೆ, ಪ್ರಕರಣ ದಾಖಲಾಗಿದೆಯೋ ಗೊತ್ತಿಲ್ಲ. ಆ ರೀತಿ ಮಾತನಾಡಬಾರ್ದಿತ್ತು. ಕಾನೂನು ಇದೆ, ಮುಂದೆ ಏನಾಗುತ್ತೆ ನೋಡೋಣ. ಇದು ಎರಡನೇ ಸಾರಿ. ಈ ಮೊದಲು ಗುಲ್ಬರ್ಗಾ ಡಿಸಿ ಬಗ್ಗೆ ಮಾತನಾಡಿದ್ರು. ಈಗ ಮತ್ತೆ ಮಹಿಳಾ ಅಧಿಕಾರಿ ಮೇಲೆ ಆರೋಪ ಮಾಡಿದ್ದಾರೆ. ಎನ್ ರವಿಕುಮಾರ್ ಅವರಿಗೆ ಅವರ ಪಾರ್ಟಿ ಅವರು ಬುದ್ಧಿ ಮಾತು ಹೇಳಬೇಕು. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಮಾತನಾಡಿದ ಇವರು, ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಪಟ್ಟಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದು, ಡಿಸಿಸಿ ಬ್ಯಾಂಕ್ ವಿಚಾರಣೆ ಹಿನ್ನೆಲೆ ಯರಗಟ್ಟಿ ತಾಲೂಕಿನಲ್ಲಿ ಸಭೆ ಮಾಡಿದ್ದೇವೆ. ಪಿಕೆಪಿಎಸ್ ಅಧ್ಯಕ್ಷರ ಹಾಗೂ ಸದಸ್ಯರ ಜೊತೆ ಮಾತನಾಡಿ ಏನು ನಿರ್ಧಾರ ಮಾಡಬೇಕು ಅದನ್ನ ಮಾಡುತ್ತೇವೆ. ಬಿಜೆಪಿ ಕಾಂಗ್ರೆಸ್ ಅಂತ ಚುನಾವಣೆ ಆಗಲ್ಲ. ಇದು ಪಕ್ಷದ ಆಧಾರಿತ ಚುನಾವಣೆ ಅಲ್ಲ. ಪಿಕೆಪಿಎಸ್ ಸದಸ್ಯರಿಗೆ ಯಾರಿಗೆ ಒಲವು ಇದೆ ಅವರ ಆಧಾರದ ಮೇಲೆ ಚುನಾವಣೆ ಡಿಪೆಂಡ್ ಆಗಿರುತ್ತೆ. ಎಸ್ಪಿ ನಾರಾಯಣ ಭರಮಣಿ ರಾಜೀನಾಮೆ ಸ್ವೀಕಾರ ವಿಚಾರವಾಗಿ ಮಾತನಾಡಿದ ಇವರು, ರಾಜೀನಾಮೆ ಸ್ವೀಕರಿಸುವ ಪ್ರಶ್ನೆ ಇಲ್ಲ. ಅನಿರೀಕ್ಷಿತವಾಗಿ ಇಂತಹ ಘಟನೆಗಳು ಆಗುತ್ತಿರುತ್ತವೆ. ಅದು ಆಗಬೇಕಾದ ಘಟನೆ ಅಲ್ಲ. ಈಗಾಗಲೇ ಸಿಎಂ ಅವರು ಅದರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಇದು ಅಲ್ಲಿಗೆ ಮುಗಿದಿದೆ ಎನ್ನುವುದು ನನ್ನ ಭಾವನೆ ಎಂದು ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಈಗಾಗಲೇ ಮಾತು ವಿವಾದ ಆಗಿದೆ. ಸಾಕಷ್ಟು ಕೇಸ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮಗೆ ಗೊತ್ತಿಲ್ಲ ಕೇಸ್ ಆಗಿದ್ದಿಲ್ಲ ಅಂದರೆ. ಸೊ ಈ ರೀತಿ ಆಗಬಾರ್ದಿತ್ತು, ಮಾತಾಡಬಾರ್ದಾಗಿತ್ತು, ಮಾತಾಡಿದ್ದಾರೆ. ನೋಡೋಣ, ಕಾನೂನು ಇದೆ, ಮುಂದೆ ಏನಾಗ್ತಿತ್ತು ಕಾಯ್ದು ನೋಡೋಣ ರೀ. ಮೇಲಿಂದ ಮೇಲೆ ಅವ್ರದ್ದೇ ಎರಡನೇ ಸಾರಿ ಅವ್ರದ್ದೇ ಸೇಮ್ ಪ್ರಾಬ್ಲಮ್. ಗುಲ್ಬರ್ಗದಲ್ಲಿ ಒಂದು ಸಾರಿ ಆಯಿತು, ಸೇಮ್ ಮಹಿಳೆ. ಇದು ಮಹಿಳೆ ಮೇಲೆ ಈ ಥರ ಆರೋಪ ಮಾಡೋದು. ಇನ್ನು ಅವ್ರ ಪಾರ್ಟಿಯವ್ರು ಅವ್ರ ಬುದ್ಧಿ ಹೇಳ್ಬೇಕಲ್ಲ. ಈಗ ಅವ್ರ ಪಾರ್ಟಿಯವ್ರ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ. ಅವ್ರ ಪಾರ್ಟಿಯವ್ರು ಅವ್ರಿಗೆ ಬುದ್ಧಿ ಹೇಳೋದ ಪ್ರಯತ್ನ ಆಗಬೇಕು. ಹೌದು, ಅದಲ್ಲ ಇನ್ನು ಅವ್ರ